ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕೆ ದಾನಿಗಳ ಸಹಕಾರ ಅತಿ ಮುಖ್ಯ. ಸೌಮ್ಯ ಆನಂದ್. ಬೇಲೂರು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ದಾನಿಗಳ ಸಹಕಾರ ಅವಶ್ಯ. ಎಲ್ಲವನ್ನ ಸರ್ಕಾರವೇ ಮಾಡುತ್ತದೆ ಎಂದು ನಂಬಿ ಕೋರುವುದಕ್ಕಿಂತ ಉಳ್ಳವರು ಶಾಲಾಭಿವೃದ್ಧಿಗೆ ಕೈಲಾದ ಸಹಾಯ ಮಾಡಬೇಕು ಎಂದು ಕೆಡಿಪಿ ಸದಸ್ಯ ಸೌಮ್ಯ ಆನಂದ್ ತಿಳಿಸಿದರು. ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹಲ್ಮಿಡಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ಅಭಿವೃದ್ಧಿಗೆ 10,000 ರೂಪಾಯಿ ಧನ ಸಹಾಯ ನೀಡಿ ಮಾತನಾಡಿ, ಅವರು ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಪ್ರಥಮ ಶಿಲಾಶಾಸನ ಇರುವ ಈ ಗ್ರಾಮದ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ನಿಜಕ್ಕೂ ಪುಣ್ಯವಂತರು. ಇಲ್ಲಿ ಕನ್ನಡದ ಜೊತೆಗೆ ಆಂಗ್ಲ ತರಗತಿಯೂ ಪ್ರಾರಂಭವಾಗಿರುವುದು ಹರ್ಷದಾಯಕ. ಇಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಪರಿಸರ ಇದ್ದು, ಈ ಶಾಲೆಯ ಉನ್ನತೀಕರಣಕ್ಕೆ ಶಾಲೆಯ ಶಿಕ್ಷಕರು ಹಾಗೂ ಈ ಹಿಂದೆ ಕಾಂಪೌಂಡ್ಗೆ ಬಣ್ಣ ಹೊಡೆಸಲು ನಮ್ಮಲ್ಲಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಹಾಸನದ ಪ್ರತಿಷ್ಠಿತ ಸ್ಕಾಲರ್ ಶಾಲೆಯ ವ್ಯವಸ್ಥಾಪಕರಾದ ಚಂದ್ರಶೇಖರ್ ನಮ್ಮ ಜೊತೆ ಕೈಜೋಡಿಸಿ ಈ ಶಾಲೆಗೆ ಸಹಾಯ ಮಾಡಲು ಮುಂದಾಗಿದ್ದು, ಅದರಂತೆ ಇಂದು ಶಾಲೆಗೆ ಸಹಾಯಧನವನ್ನು ನೀಡುತ್ತಿದ್ದು, ಈ ಅನುದಾನ ಸಾಲದೆ ಇರುವುದರಿಂದ ನಮ್ಮ ಸಂಸದರು ಹಾಗೂ ಶಾಸಕರಲ್ಲಿ ಮನವಿ ಮಾಡಿದ್ದು, ಈ ಶಾಲೆಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳೊಂದಿಗೆ ಸಹಾಯ ನೀಡುವಂತೆ ಮನವಿ ಮಾಡಲಾಗಿದೆ. ನಾನು ಕೇವಲ ಒಂದು ಗ್ರಾಮದ ಶಾಲೆಗಳಿಗೆ ಹೋಗದೆ ತಾಲೂಕಿನ ಎಲ್ಲಾ ಗ್ರಾಮದ ಶಾಲೆಗಳನ್ನು ವೀಕ್ಷಿಸಿ ಅಲ್ಲಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನ ಕೆಡಿಪಿ ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಸಚಿವರಲ್ಲಿ ಸಂಸದರಲ್ಲಿ ಮನವಿ ಮಾಡಿ ಇಲ್ಲಿಗೆ ಅನುದಾನ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಸಂಸ್ಕಾರಯುತ ಶಿಕ್ಷಣದೊಂದಿಗೆ ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ. ಕನ್ನಡ ಶಾಲೆಗೆ ಮೊದಲ ಆದ್ಯತೆಯನ್ನ ಜನಪ್ರತಿನಿಧಿಗಳಾದ ನಾವೆಲ್ಲರೂ ಸಹ ಮೊದಲ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಪ್ರಭಾರ ಮುಖ್ಯ ಶಿಕ್ಷಕ ಸೋಮಶೇಖರ್ ಮಾತನಾಡಿ, ಈಗಾಗಲೇ ಉತ್ತಮ ಶಿಕ್ಷಣದಲ್ಲಿ ನಮ್ಮ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಲ್ಕೆಜಿ ತರಗತಿಯಿಂದ 7ನೇ ತರಗತಿಯವರೆಗೂ ಹಾಗೂ ಪ್ರೌಢಶಾಲೆ ಸೇರಿದಂತೆ ಒಟ್ಟು 350 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನ ಇದ್ರೂ ಇಲ್ಲಿ ಕಾಂಪೌಂಡ್ ನಿರ್ಮಾಣವಾಗಿದ್ದರೂ ಅದಕ್ಕೆ ಬಣ್ಣ ಮಾಸಿದ ಕಾರಣ ಚಂದ ಕಾಣದ ಹಿನ್ನೆಲೆ ನಾವು ಅವರಿಗೆ ಮನವಿ ಮಾಡಿ ತಕ್ಷಣವೇ ದಾನಿಗಳ ಸಹಕಾರದಿಂದ ಇಲ್ಲಿಗೆ ಸಹಾಯ ನೀಡಿದ ಇವರಿಗೆ ಕೃತಜ್ಞತೆ ಅರ್ಪಿಸುತ್ತೇವೆ ಎಂದರು. ಈ ವೇಳೆ ಶಿಕ್ಷಕರಾದ ಜಗದೀಶ್, ಸುರೇಶ್, ಇಂದಿರಾ, ಮೈತ್ರಿ, ರೇಖಾ, ಕವನ, ಕಾವ್ಯ, ಅಶ್ವಿನಿ, ರತಿ, ಶರತ್ ಹಾಜರಿದ್ದರು. ಮುಖ್ಯೋಪಾಧ್ಯಾಯರಿಗೆ ಪ್ರೀತಿಯ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಈ ದಿನ ಹಲ್ಮಿಡಿ ಅನ್ನೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲ ಕನ್ನಡ ಶಾಸನ ಇರೋಂಥ ಊರು. ಇದು ನಿಜವಾಗ್ಲೂ ನಾವು ಎಷ್ಟು ಪುಣ್ಯವಂತರು ಅಂದರೆ ಹಾಸನ ಜಿಲ್ಲೆಯವರು ಹಲ್ಮಿಡಿ ಶಾಸನ ನಮ್ಮ ಜಿಲ್ಲೆಯಲ್ಲಿರೋದೇ ಒಂದು ಹೆಮ್ಮೆಯ ವಿಷಯ. ಅದರಲ್ಲೂ ಇಲ್ಲಿ ಶಾಲೆಗೆ ನಮ್ಮ ಹಲ್ಮಿಡಿ ಶಾಲೆಗೆ ಮುಖ್ಯೋಪಾಧ್ಯಾಯರು ಹೇಳಿದಾಗೆ ಕಾಂಪೌಂಡ್ ಎಲ್ಲ ಸುಣ್ಣ ಬಣ್ಣ ಏನೂ ಇಲ್ಲ. ನಮಗೆ ಇಂಡಿಪೆಂಡೆನ್ಸ್ ಡೇ ಆಗೋ ಅಷ್ಟೊತ್ತಿಗೆ ನಮಗೆ ಸುಣ್ಣ ಬಣ್ಣ ಹೊಡೆಸ್ಕೊಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಮ್ಮ ಹಾಸನದಲ್ಲಿ ಸ್ಕಾಲರ್ಸ್ ಶಾಲೆ ಅವರು ಯಾವಾಗ್ಲೂ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಇಲ್ಲಿ ಹಲ್ಮಿಡಿಗೆ ಬರ್ತಾರೆ ಯಾವಾಗ್ಲೂ. ಹಾಗಾಗಿ ಅವರಿಗೆ ಕೇಳಿದಾಗ ಈ ಒಂದು ಸಹಾಯ ಮಾಡಿದ್ದಾರೆ. ಹಾಗಾಗಿ ಈ ಇನ್ನೊಂದು ವಿಷಯ ಅಂತಂದರೆ ಇದನ್ನು ಮತ್ತೆ ಹೇಳಿದ್ದಾರೆ, ಅಷ್ಟು ಸಾಲಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನು ಸಂಸದರಾದ ಶ್ರೇಯಸ್ ಪಟೇಲ್ ಅವರಿಗೆ ಹಾಗೂ ಬೇಲೂರಿನ ಶಾಸಕರಾದ ಸುರೇಶಣ್ಣ ಅವರಿಗೆ ಹಾಗೂ ನಮ್ಮ ನಾಯಕರಾದ ಶಿವರಾಮಣ್ಣ ಅವರಿಗೂ ಸಹ ಮೊನ್ನೆ ಹೇಳಿದ್ದೆ. ಹಾಗಾಗಿ ಎಲ್ಲರಿಗೂ ಮನವಿ ಮಾಡಿಬಿಟ್ಟು ಇದೊಂದು ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಆಸೆ. ಯಾಕೆಂತಂದರೆ ಇದೊಂದು ಹೆಸರಾಂತ ಈ ಮಕ್ಕಳು ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ. ಯಾಕೆಂದರೆ ಹಲ್ಮಿಡಿ ಊರಿನಲ್ಲಿ ಅವರು ಓದ್ತಾ ಇರೋದ್ರಿಂದ ಅವರು ನಿಜವಾಗ್ಲೂ ಎಲ್ಲರೂ ಈಗ ಕನ್ನಡದಲ್ಲೇ IAS IPS ಆಫೀಸರ್ ಆಗ್ಬೋದು. ಹಾಗಾಗಿ ನೀವೆಲ್ಲ ಮಕ್ಕಳ ಚೆನ್ನಾಗಿ ಓದಿ ನಿಮ್ಮ ಶಾಲೆಗೆ ಒಂದು ಒಳ್ಳೆ ಕೀರ್ತಿನ ತಗೊಬನ್ನಿ ಅಂತ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊತೀನಿ.